ಬ್ಯಾಡಗಿ ದಾರ್ಶನಿಕ ಕನಕದಾಸರ ಕರ್ಮಭೂಮಿ. ಬ್ಯಾಡಗಿಯ ಕಾಗಿನೆಲೆ ಗ್ರಾಮದಲ್ಲಿ 600 ವರ್ಷಗಳಷ್ಟು ಹಳೆಯ ಆದಿಕೇಶವನ ದೇವಸ್ಥಾನವಿದೆ. ಕಾಗಿನೆಲೆ ಗುರುಪೇಟ, ಹರಿಹರ ಮಠ ಮತ್ತು ಸಾದರ ಲಿಂಗಾಯತರ ಸಿರಿಗೆರೆ ಶಾಖಾ ಮಠ ಈ ಕ್ಷೇತ್ರದಲ್ಲಿವೆ. ಉತ್ತರ ಕರ್ನಾಟಕದ ಮಣ್ಣಿನ ಸೊಗಡಿನ ಜವಾರಿ ಕನ್ನಡದ ಜೊತೆಗೆ ಉರ್ದು, ಲಂಬಾಣಿ ಭಾಷೆಗಳನ್ನ ಮಾತನಾಡುವವರು ಇಲ್ಲಿದ್ದಾರೆ. ಇನ್ನು ಬ್ಯಾಡಗಿ ಅಂದ್ರೆ ಕೇವಲ ಮೆಣಸಿನಕಾಯಿ ಅಷ್ಟೇ ಅಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ಯಾಡಗಿಯ ಪಾತ್ರ ದೊಡ್ಡದಿದೆ. ಇಲ್ಲಿನ ಮೋಟೆಬೆನ್ನೂರಿನ ಮೈಲಾರ ಮಹದೇವಪ್ಪನವರ ಅಧ್ಯಾಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಚ್ಚಳಿಯದೆ ದಾಖಲಾಗಿದೆ. ಮಹಾತ್ಮ ಗಾಂಧೀಜಿ ನಡೆಸಿದ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ್ದ ಏಕೈಕ ಪ್ರತಿನಿಧಿ ಮೈಲಾರ ಮಹದೇವಪ್ಪ. ಮೈಲಾರ ಮಹದೇವಪ್ಪ ಅವರ ಪತ್ನಿ ಸಿದ್ದಮ್ಮ ಮೈಲಾರ ಅವರು ಬ್ಯಾಡಗಿ ಕ್ಷೇತ್ರದ ಮೊದಲ ಶಾಸಕಿ. 1962ರಿಂದ 2023ರವರೆಗೂ ಇಲ್ಲಿ 14 ಚುನಾವಣೆಗಳಾಗಿವೆ. ಇದರಲ್ಲಿ 8 ಬಾರಿ ಕಾಂಗ್ರೆಸ್ ಗೆಲುವು ದಾಖಲಿಸಿದೆ. ಪಿಎಸ್ಪಿ, ಜನತಾ ಪಕ್ಷ, ಬಿಜೆಪಿಗೂ ಇಲ್ಲಿ ಜನ ಜೈ ಅಂತಿದ್ದಾರೆ. ಸ್ವತಂತ್ರ ಭಾರತದ 2ನೇ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ 1962ರಲ್ಲಿ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ರಚನೆಯಾಯಿತು. ಮೊದಲ 3 ಚುನಾವಣೆಗಳಲ್ಲಿ ಸಾಮಾನ್ಯ ಕ್ಷೇತ್ರವಾಗಿದ್ದ ಬ್ಯಾಡಗಿ ಲಿಂಗಾಯತರ ಏಕಸ್ವಾಮ್ಯಕ್ಕೆ ಒಳಪಟ್ಟಿತ್ತು. 1978ರಿಂದ 2004ರವರೆಗೆ ಸತತ 7 ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದ ಕ್ಷೇತ್ರವಾಗಿತ್ತು. 2007ರಲ್ಲಿ ಆದಂತಹ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಬ್ಯಾಡಗಿ ಮತ್ತೆ ಸಾಮಾನ್ಯ ಕ್ಷೇತ್ರವಾಯಿತು. ಈ ಮೊದಲು ಹಾವೇರಿ ಶಾಸಕರಾಗಿದ್ದ ಬಸವರಾಜ ನೀಲಪ್ಪ ಶಿವಣ್ಣನವರ್ 2013ರಲ್ಲಿ ಬ್ಯಾಡಗಿಯ ಎಂಎಲ್ಎ ಆದ್ರು. 2018ರಲ್ಲಿ ಕೈತಪ್ಪಿದ್ದ ಕ್ಷೇತ್ರವನ್ನ ಬಸವರಾಜ ಶಿವಣ್ಣನವರ್ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಬ್ಯಾಡಗಿ ಶಾಸಕರ ಸಂಕಲ್ಪ ಏನು, ಕ್ಷೇತ್ರದ ಜನರ ಮನದಾಳ ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಎಂಎಲ್ಎ ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.